ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಇನ್ನೇನು ತರಗತಿಯಲ್ಲಿ ನಾವು ಭಾಗ ಬಿ ಯಲ್ಲಿ ಬರ್ತಕ್ಕಂತಹ ದೈನಂದಿನ ಗ್ರಹಿಕೆಯ ವಿಷಯಗಳು, VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿರ್ಬೋದು ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದನ್ನು ದೈನಂದಿನ ಗ್ರಹಿಕೆ ವಿಷಯಗಳು ಅಂದರೆ ಏನೇನು ಕೇಳ್ಬೋದು ಎಂಬುದನ್ನು ನೋಡೋಣ. ಜನರಲ್ ಸೈನ್ಸ್ ಆ್ಯಂಡ್ ಎವ್ರಿಡೇ ನಾಲೆಜ್ ಅಂತ ಕರಿತೀವಿ. ಇದರಲ್ಲಿ ದೈನಂದಿನ ಜೀವನದಲ್ಲಿ ವಿಜ್ಞಾನದ ಅನ್ವಯಗಳು, ಗ್ರಹಿಕೆ ಆಧಾರಿತ ನೋಟ್ಸ್. ಮೊದಲನೇದು ಭೌತಶಾಸ್ತ್ರದ ದೈನಂದಿನ ಅನ್ವಯಗಳು, ಎವ್ರಿಡೇ ಫಿಸಿಕ್ಸ್ ಅಂತ ಕರಿತೀವಿ. ಬೆಳಕು ಮತ್ತು ವಕ್ರೀಭವನ, ನಕ್ಷತ್ರಗಳು ಮಿನುಗುವುದು, ಕಾಮನಬಿಲ್ಲು ಮೂಡುವುದು, ಇದು ಪೂರ್ಣ ಆಂತರಿಕ ಪ್ರತಿಫಲನ. ನೋಡಿ, ಬೆಳಕು ಮತ್ತು ವಕ್ರೀಭವನಕ್ಕೆ ಸಂಬಂಧಪಟ್ಟಂಗೆ ನಕ್ಷತ್ರಗಳ ಮಿನುಗುವುದು ಅಥವಾ ಕಾಮನಬಿಲ್ಲು ಮೂಡುವುದು ಏನಂತ ಕರಿತೀನೋ ಪೂರ್ಣ ಆಂತರಿಕ ಪ್ರತಿಫಲನಕ್ಕೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗಿ ಕಾಣುವುದು, ಇದನ್ನು ಬೆಳಕಿನ ಪ್ರಕಿರಣ ಅಂತ ಕರಿತೀವಿ. ನೋಡಿ, ಹೌದಾ, ನಮಗೆಲ್ಲೋ ಗೊತ್ತಿರತ್ತೆ, ಬಟ್ ಅದಕ್ಕೆ ಯಾವ ಪದ ಅಂತಾರಂತೆ ಗೊತ್ತಿರೋಂಗಿಲ್ಲ. ಹೀಗಾಗಿ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗಿ ಕಾಣ್ತಿರ್ತಾನೆ. ಅದಕ್ಕೆ ಕಾರಣ ಏನು ಅಥವಾ ಅದಕ್ಕೆ ಏನಂತ ಕರಿತೀನೋ ಬೆಳಕಿನ ಪ್ರಕಿರಣ ಅಂತೇಳಿ ಕರಿತೀವಿ. ಧ್ವನಿ, ಎರಡನೇದು ಸೌಂಡ್, ಪ್ರತಿಧ್ವನಿ ಎಕೋ ಆಗ್ತೈತಲ್ಲ ಅದು. ಅಲ್ಟ್ರಾಸೌಂಡು ಅಂದರೆ ಇದನ್ನು ವೈದ್ಯಕೀಯ ಪರೀಕ್ಷೆಗಳಲ್ಲಿ ಬಳಸ್ತೀವಿ, ಬಳಕೆನ ಮಾಡಲಾಗತ್ತೆ. ಶಬ್ದ ಮಾಲಿನ್ಯದ ತೀವ್ರತೆ ಅಳತೆ ಅಂದರೆ ಡೆಸಿಬಲ್. ಈ ಶಬ್ದ ಮಾಲಿನ್ಯದ ತೀವ್ರತೆ ಅಳತೆ ಮಾಡ್ತಕ್ಕಂತಹ ಸಾಧನದ ಹೆಸರನ್ನು ಕೇಳ್ಬೋದು, ಅದು ಡೆಸಿಬಲ್. ಉಷ್ಣ ಮತ್ತು ಶಕ್ತಿ, ಶಾಖದ ಪ್ರಸರಣ, ಸಂವಹನ ವಿಕಿರಣ ಅಂತ ಕರಿತೀವಿ. ಇವ್ರ ಬಗ್ಗೆ ನೀವು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೋಬೇಕು. ನಾನು ನಿಮಗೆ ಮೇನ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನ ಅಂದರೆ ಅದ್ರ ಬಗ್ಗೆ ಯಾವುದನ್ನು ಓದಬೇಕು ಎಂಬುದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಂದರೆ ಎಕ್ಸಾಮ್ ಬರ್ತಕ್ಕಂಥ ಕೆಲವೊಂದು ಪ್ರಮುಖವಾದ, ಈಗ ನೋಡಿ, ಪೂರ್ಣ ಆಂತರಿಕ ಪ್ರತಿಫಲನ ಅಂದರೆ ಏನು, ಬೆಳಕಿನ ಪ್ರಕಿರಣ ಅಂದರೆ ಏನು, ಇದು ನಮ್ಗೆ ಗೊತ್ತಿರೋಲ್ಲ. ಇದ್ರ ಬಗ್ಗೆ ನಮಗೆ ಸೂಕ್ಷ್ಮ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಇನ್ನೊಂದು ಸ್ವಲ್ಪ ಡೀಪಾಗಿ ಓದ್ಕೋತಾ ಹೋಗಿ. ಶಾಖದ ಪ್ರಸರಣ, ಸಂವಹನ ವಿಕಿರಣ ಅಂತ ಕರಿತೀವಿ. ಆಮೇಲೆ ಪ್ರೆಷರ್ ಕುಕ್ಕರ್ನ ಕೆಲಸ ಮಾಡುವ ತತ್ವ, ಕುದಿಯುವ ಬಿಂದು ಏರಿಕೆ ಅಂತ ಕರಿತೀವಿ. ವಿದ್ಯುತ್ ಮತ್ತು ಕಾಂತತ್ವ ಬಗ್ಗೆ ನೋಡ್ಕೊ, ಅದರಲ್ಲಿ ಮನೆಯಲ್ಲಿ ಬಳಸುವ ಫ್ಯೂಸ್ ವೈರ್, ಕಡಿಮೆ ಕರಗುವ ಬಿಂದು ಅಂತ ಹೇಳ್ಬೋದು. ಆಮೇಲೆ LED ಬಲ್ಬ್ಗಳ ದಕ್ಷತೆ ಮತ್ತು ವಿದ್ಯುತ್ ಉಪಕರಣಗಳ ಸುರಕ್ಷತೆ ಬಗ್ಗೆ. ಇನ್ನು ರಸಾಯನಶಾಸ್ತ್ರದ ನಿತ್ಯ ಜೀವನದ ಉಪಯೋಗಗಳು, ನಾವು ಎವ್ರಿಡೇ ಕೆಮಿಸ್ಟ್ರಿ ಯಾವ್ಯಾವಪ್ಪ ಅಂತಂದರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಅಂದರೆ ಹೊಟ್ಟೆ ಉರಿಯಾದಾಗ ಬಳಸುವಂಥ ಅಂಟಾಸಿಡ್ ಅಂದರೆ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಆಗ್ಬೋದು. ಇರುವೆ ಕಚ್ಚಿದಾಗ ಸ್ರವಿಸುವಂತಹ ಆಮ್ಲಕ್ಕೆ ಫಾರ್ಮಿಕ್ ಆಮ್ಲ ಅಂತ ಹೇಳ್ತೀವಿ. ಆಮೇಲೆ ನಿಂಬೆ ಹಣ್ಣಿನಲ್ಲಿರ್ತಕ್ಕಂಥ ಆಮ್ಲ ಸಿಟ್ರಿಕ್, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ. ಈಗ ಕನ್ಫ್ಯೂಸ್ ಆಗಬೇಡಿ. ಫಾರ್ಮಿಕ್ ಆಮ್ಲ ಅಂದರೆ ಇರುವೆ ಕಚ್ಚಿದಾಗ ಸ್ರವಿಸುವಂಥದ್ದು, ಆಮೇಲೆ ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇದ್ದರೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುತ್ತೆ. ಇನ್ನು ರಾಸಾಯನಿಕಗಳನ್ನು ನಾವು ನೋಡೋದಾದರೆ ಅಡುಗೆ ಸೋಡಾದಲ್ಲಿ ಸೋಡಿಯಂ ಕಾರ್ಬೋನೇಟ್ ಇರುತ್ತೆ, ತೊಳೆಯುವ ಸೋಡಾದಲ್ಲಿ ಸೋಡಿಯಂ ಕಾರ್ಬೋನೇಟ್ ಇರುತ್ತೆ. ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್, ತೊಳೆಯುವ ಸೋಡಾ ಸೋಡಿಯಂ ಕಾರ್ಬೋನೇಟ್. ಬ್ಲೀಚಿಂಗ್ ಪೌಡ್ರ್ ಅಂತ ಕರಿತೀವಿ, ನೀರು ಶುದ್ಧೀಕರಣ ಆಗಲಿಕ್ಕೆ. ಉಪ್ಪಿನಲ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಲೋಹಗಳು ಅಲೋಹಗಳು ಅಂದರೆ ಕಬ್ಬಿನ ತುಕ್ಕು ಹಿಡಿಯುವುದು, ಆಕ್ಸಿಡೀಕರಣ ಅಂತ ಕರಿತೀವಿ ಇದಕ್ಕೆ. ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳ ಬಳಕೆ. ಮೂರನೇದು ಜೀವಶಾಸ್ತ್ರ ಮತ್ತು ಮಾನವನ ಆರೋಗ್ಯ, ಬಯಾಲಜಿ ಆ್ಯಂಡ್ ಹೆಲ್ತ್. ಮಾನವನ ಶರೀರ ಕ್ರಿಯಾಪಟುತ್ವ ಅಂದರೆ ಜೀರ್ಣಾಂಗ ವ್ಯೂಹ, ರಕ್ತ ಪರಿಚಲನಾ ವ್ಯೂಹ, ಉಸಿರಾಟದ ಕ್ರಿಯೆಗೆ ಸಂಬಂಧಪಟ್ಟಿರುವಂಥದ್ದು. ಜೀವಸತ್ವಗಳು ಅಂದರೆ ವಿಟಮಿನ್ಸ್ ಮತ್ತು ಅವುಗಳನ್ನು ಬರ್ತಕ್ಕಂತಹ ರೋಗಗಳು ಯಾವುದನ್ನು ನೋಡ್ಕೊಳ್ಳಿ. ನೋಡಿ, ಇಲ್ಲಿ ವಿಟಮಿನ್ ಎ ರಾತೆ ಕುರುಡು ಥರ, ಇದಕ್ಕೆ ಬೇಕಾದಂತಹ ಆಕಾರಗಳ್ಯಾವು, ಕ್ಯಾರೆಟ್, ಹಾಲಿನ ಉತ್ಪನ್ನಗಳು ಮತ್ತು ಗಿಡಮೂಲಿಕೆಗಳು. ವಿಟಮಿನ್ B1 ಬೇರೆ ಬೇರೆ ರೋಗ ಬರುತ್ತೆ, ಧಾನ್ಯಗಳು ಮತ್ತು ಈಸ್ಟ್ ಹಾಲು. ವಿಟಮಿನ್ ಸಿ ಸ್ಕರ್ವಿ ರೋಗ ಅಂತ ಕರಿತೀವಿ ನಾವು, ಅಂದರೆ ಚಿಗುರು ರಕ್ತಸ್ರಾವ ಅಂತಲೂ ಕೂಡ ಕರೀತಾರೆ. ಸಿಟ್ರಸ್ ಹಣ್ಣುಗಳು, ನೆಲ್ಲಿಕಾಯಿ ಮತ್ತು ನಿಂಬೆಹಣ್ಣು ಆಕಾರಗಳು. ವಿಟಮಿನ್ ಡಿ ರಿಕೆಟ್ಸ್, ಮೂಳೆಗಳ ದೌರ್ಬಲ್ಯ ನೋಡ್ಬೋದು. ಸೂರ್ಯನ ಬೆಳಕು ಮತ್ತು ಮೀನಿನ ಎಣ್ಣೆ. ಇನ್ನು ಸಾಂಕ್ರಾಮಿಕ ರೋಗಗಳು ಮತ್ತು ತಡೆಗಟ್ಟುವಿಕೆ. ಸಾಂಕ್ರಾಮಿಕ ರೋಗಗಳು ಅಂದರೆ ಯಾವುದು, ವೈರಸ್ ರೋಗಗಳು, ಡೆಂಗ್ಯೂ, ಚಿಕನ್ಗುನ್ಯಾ, COVID-19, ಪೋಲಿಯೋ, ರೆಬಿಸ್, ಇವು ವೈರಸ್ನಿಂದ ಬರ್ತಕ್ಕಂಥವು. ಬ್ಯಾಕ್ಟೀರಿಯಾ ಅಂದರೆ TB ಅಂತ ಕರಿತೀವಲ್ಲ, ಅದು ಆಡು ಭಾಷೆಯಲ್ಲಿ. ಟೈಫಾಯ್ಡ್, ಕಾಲರಾ, ಧನುರ್ವಾಯು. ಪರಾವಲಂಬಿ ಅಂದರೆ ಕ್ರಿಮಿ ರೋಗಗಳು, ಮಲೇರಿಯಾ, ಅನಾಫಿಲಿಸ್ ಸೊಳ್ಳೆಯಿಂದ ಹರಡುವ ಪ್ಲಾಸ್ಮೋಡಿಯಂ. ಲಸಿಕೆಗಳು ಅಂದರೆ BCG ಅಂದರೆ ವ್ಯಾಕ್ಸಿನ್ಸ್ ಹಾಕ್ತೀವಲ್ಲ, BCGಯನ್ನು ಕ್ಷಯರೋಗಿಗೆ ಹಾಕ್ತಾರೆ. ಪೋಲಿಯೋ ಡ್ರಾಪ್ಸ್ ಆಗಿರ್ಬೋದು.
ಆಮೇಲೆ ಕೋವಿಶೀಲ್ಡ್ ಆಗಿರ್ಬೋದು ಅಥವಾ ಕೋವ್ಯಾಕ್ಸಿನ್ ಆಗಿರ್ಬೋದು, ಇವುಗಳನ್ನು ಕೋವಿಡ್-19ಗೆ ಬಳಸ್ತಾರೆ. ನೋಡಿ, ನಾನು ನಿಮಗೆ ಸೂಕ್ಷ್ಮವಾದಂತಹ ಕೆಲವೊಂದು ದೈನಂದಿನ ಗ್ರಹಿಕೆಯಲ್ಲಿ ಬಳತಕ್ಕಂತಹ ವಿಷಯಗಳ ಬಗ್ಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದೀನಿ. ಇದಕ್ಕೆ ನೀವು ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡ್ಕೊಳ್ಳಿ. ನಾನು ನಿಮಗೆ ಮೇನ್ ಆಗಿರ್ತಕ್ಕಂತಹ ಕೆಲವೊಂದು ಹೈಲೈಟ್ಗಳನ್ನು ಮಾತ್ರ ಹೇಳಿದ್ದೀನಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಒಂದು 25 MCQ ಕ್ವಶನ್ಗಳನ್ನು ರೆಡಿ ಮಾಡಿದ್ದೀನಿ. ಬನ್ನಿ ನೋಡೋಣ. ಸಾಮಾನ್ಯ ವಿಜ್ಞಾನ ಮತ್ತು ಜ್ಞಾನ ಪ್ರಶ್ನೋತ್ತರಗಳು, ಬಹು ಆಯ್ಕೆ ಪ್ರಶ್ನೆಗಳು, MCQ ಮತ್ತು ಉತ್ತರಗಳು. ಮೊದಲನೇದು, ನಕ್ಷತ್ರಗಳು ಮಿನುಗಲು ಮುಖ್ಯ ಕಾರಣ ಯಾವುದು? ಎ. ವಕ್ರೀಭವನ, ಬಿ. ಪ್ರತಿಫಲನ, ಸಿ. ಅಪವರ್ತನ, ಡಿ. ವಿಕಿರಣ. ಎ. ವಕ್ರೀಭವನ. 2. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗಿ ಕಾಣಲು ಕಾರಣ? ಎ. ವಕ್ರೀಭವನ, ಬಿ. ಬೆಳಕಿನ ಪ್ರಕಿರಣ, ಸಿ. ಪ್ರತಿಫಲನ, ಡಿ. ವಿಕಿರಣ. ಬಿ. ಬೆಳಕಿನ ಪ್ರಕಿರಣ. 3. ಶಬ್ದದ ತೀವ್ರತೆಯನ್ನು ಅಳೆಯುವ ಘಟಕ ಯಾವುದು? ಎ. ವೋಲ್ಟ್, ಬಿ. ಹೆರ್ಟ್ಜ್, ಸಿ. ಡೆಸಿಬಲ್, ಡಿ. ಓ. ಸರಿ ಉತ್ತರ ಸಿ. ಡೆಸಿಬಲ್. 4. ಅಲ್ಟ್ರಾಸೌಂಡ್ ಮುಖ್ಯವಾಗಿ ಎಲ್ಲಿ ಬಳಸಲಾಗುತ್ತದೆ? ಎ. ಕೃಷಿ, ಬಿ. ವೈದ್ಯಕೀಯ ಪರೀಕ್ಷೆ, ಸಿ. ಸಾರಿಗೆ, ಡಿ. ಶಿಕ್ಷಣ. ಬಿ. ವೈದ್ಯಕೀಯ ಪರೀಕ್ಷೆ. 5. ಪ್ರೆಷರ್ ಕುಕ್ಕರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಎ. ಘನೀಭವನ, ಬಿ. ಕುದಿಯುವ ಬಿಂದು ಏರಿಕೆ, ಸಿ. ಆವಿಭವನ, ಡಿ. ವಿಕಿರಣ. ಸರಿ ಉತ್ತರ ಕುದಿಯುವ ಬಿಂದು ಏರಿಕೆ. 6. ಮನೆಯ ಫ್ಯೂಸ್ ವೈರ್ನ ವಿಶೇಷ ಗುಣ ಯಾವುದು? ಎ. ಹೆಚ್ಚು ಕರಗುವ ಬಿಂದು, ಬಿ. ಕಡಿಮೆ ಕರಗುವ ಬಿಂದು, ಸಿ. ಹೆಚ್ಚು ಸಾಂದ್ರತೆ, ಡಿ. ಹೆಚ್ಚು ತೂಕ. ಸರಿ ಉತ್ತರ ಬಿ. ಕಡಿಮೆ ಕರಗುವ ಬಿಂದು. 7. LED ಬಲ್ಬ್ಗಳ ಪ್ರಮುಖ ಗುಣ ಯಾವುದು? ಎ. ಹೆಚ್ಚು ವಿದ್ಯುತ್ ಬಳಕೆ, ಬಿ. ಕಡಿಮೆ ದಕ್ಷತೆ, ಸಿ. ಹೆಚ್ಚು ದಕ್ಷತೆ, ಡಿ. ಹೆಚ್ಚು ಉಷ್ಣ ಉತ್ಪಾದನೆ. ಸರಿ ಉತ್ತರ ಸಿ. ಹೆಚ್ಚು ದಕ್ಷತೆ. 8. ಅಂಟಾಸಿಡ್ನಲ್ಲಿ ಸಾಮಾನ್ಯವಾಗಿ ಬಳಸುವ ಸಂಯುಕ್ತ ಯಾವುದು? ಎ. ಸಿಟ್ರಿಕ್ ಆಮ್ಲ, ಬಿ. ಲ್ಯಾಕ್ಟಿಕ್ ಆಮ್ಲ, ಸಿ. ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್, ಡಿ. ಫಾರ್ಮಿಕ್ ಆಮ್ಲ. ಸರಿ ಉತ್ತರ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್. 9. ಇರುವೆ ಕಚ್ಚಿದಾಗ ಸ್ರವಿಸುವ ಆಮ್ಲ ಯಾವುದು? ಎ. ಸಿಟ್ರಿಕ್ ಆಮ್ಲ, ಬಿ. ಫಾರ್ಮಿಕ್ ಆಮ್ಲ, ಸಿ. ಲ್ಯಾಕ್ಟಿಕ್ ಆಮ್ಲ, ಡಿ. ಅಸಿಟಿಕ್ ಆಮ್ಲ. ಸರಿಯಾದ ಉತ್ತರ ಬಿ. ಫಾರ್ಮಿಕ್ ಆಮ್ಲ. 10. ನಿಂಬೆಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಎ. ಲ್ಯಾಕ್ಟಿಕ್, ಬಿ. ಫಾರ್ಮಿಕ್, ಸಿ. ಸಿಟ್ರಿಕ್, ಡಿ. ಅಸಿಟಿಕ್. ಸರಿ ಉತ್ತರ ಸಿಟ್ರಿಕ್ ಆಮ್ಲ. 11. ಮೊಸರಿನಲ್ಲಿ ಇರುವ ಆಮ್ಲ ಯಾವುದು? ಎ. ಲ್ಯಾಕ್ಟಿಕ್ ಆಮ್ಲ, ಬಿ. ಫಾರ್ಮಿಕ್ ಆಮ್ಲ, ಸಿ. ಸಿಟ್ರಿಕ್ ಆಮ್ಲ, ಡಿ. ಟಾರ್ಟಾರಿಕ್ ಆಮ್ಲ. ಎ. ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ. 12. ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಯಾವುದು? ಎ. ಸೋಡಿಯಂ ಕಾರ್ಬೋನೇಟ್, ಬಿ. ಸೋಡಿಯಂ ಬೈಕಾರ್ಬೋನೇಟ್, ಸಿ. ಸೋಡಿಯಂ ಕ್ಲೋರೈಡ್, ಡಿ. ಸೋಡಿಯಂ ಕಾರ್ಬೋನೇಟ್ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸರಿ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್. 13. ಬ್ಲೀಚಿಂಗ್ ಪೌಡರ್ನ ಪ್ರಮುಖ ಬಳಕೆ ಯಾವುದು? ಎ. ಅಡುಗೆ, ಬಿ. ನೀರು ಶುದ್ಧೀಕರಣ, ಸಿ. ಗೊಬ್ಬರ, ಡಿ. ಬಣ್ಣ ತಯಾರಿಕೆ. ಸರಿ ಉತ್ತರ ನೀರು ಶುದ್ಧೀಕರಣ. 14. ಉಪ್ಪಿನ ರಾಸಾಯನಿಕ ಹೆಸರು ಯಾವುದು? ಎ. ಸೋಡಿಯಂ ಕ್ಲೋರೈಡ್, ಬಿ. ಸೋಡಿಯಂ ಕಾರ್ಬೋನೇಟ್, ಸಿ. ಪೊಟ್ಯಾಷಿಯಂ ಕ್ಲೋರೈಡ್, ಡಿ. ಕ್ಯಾಲ್ಸಿಯಂ ಕ್ಲೋರೈಡ್. ಉತ್ತರ ಎ. ಸೋಡಿಯಂ ಕ್ಲೋರೈಡ್. 15. ವಿಟಮಿನ್ ಎ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಎ. ಸ್ಕರ್ವಿ, ಬಿ. ಬೆರಿಬೆರಿ, ಸಿ. ರಾತ್ರಿ ಕುರುಡುತನ, ಡಿ. ರಿಕೆಟ್ಸ್. ಸರಿ ಉತ್ತರ ರಾತ್ರಿ ಕುರುಡುತನ. 16. ವಿಟಮಿನ್ B1 ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಎ. ರಿಕೆಟ್ಸ್, ಬಿ. ಬೆರಿಬೆರಿ, ಸಿ. ಸ್ಕರ್ವಿ, ಡಿ. ಅನಿಮಿಯಾ. ಸರಿ ಉತ್ತರ ಬಿ. ಬೆರಿಬೆರಿ. 17. ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಎ. ಸ್ಕರ್ವಿ, ಬಿ. ರಿಕೆಟ್ಸ್, ಸಿ. ಬೆರಿಬೆರಿ, ಡಿ. ರಾತ್ರಿ ಕುರುಡುತನ. ಸರಿಯಾದ ಉತ್ತರ ಎ. ಸ್ಕರ್ವಿ. 18. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಎ. ಸ್ಕರ್ವಿ, ಬಿ. ಬೆರಿಬೆರಿ, ಸಿ. ರಿಕೆಟ್ಸ್, ಡಿ. ಅನಿಮಿಯಾ. ಸರಿ ಉತ್ತರ ಸಿ. ರಿಕೆಟ್ಸ್. 19. ಕೆಳಗಿನವುಗಳಲ್ಲಿ ವೈರಸ್ನಿಂದ ಉಂಟಾಗುವ ರೋಗ ಯಾವುದು?
ಎ ಕ್ಷಯ, ಬಿ ಟೈಫಾಯ್ಡ್, ಸಿ ಡೆಂಗ್ಯೂ, ಡಿ ಕಾಲ್ರಾ. ಸರಿ ಉತ್ತರ ಸಿ ಡೆಂಗ್ಯೂ. 20 ಕ್ಷಯ ಟಿ ಬಿ ಯಾವ ವಿಧದ ರೋಗ? ಎ ವೈರಲ್, ಬಿ ಬ್ಯಾಕ್ಟೀರಿಯಾ, ಸಿ ಶಿಲೀಂಧ್ರ, ಡಿ ಪರಾವಲಂಬಿ. ಸರಿ ಉತ್ತರ ಬಿ ಬ್ಯಾಕ್ಟೀರಿಯಾ. 21 ಮಲೇರಿಯಾ ಹರಡುವ ವಾಹಕ ಯಾವುದು? ಎ ಇಗೆ, ಬಿ ಅನಾಫಿಲಿಸ್ ಸೊಳ್ಳೆ, ಸಿ ಜೇನುನೊಣ, ಡಿ ನೊಣ. ಸರಿ ಉತ್ತರ ಅನಾಫಿಲಿಸ್ ಸೊಳ್ಳೆ. 22 BCG ಲಸಿಕೆ ಯಾವ ರೋಗಕ್ಕೆ ನೀಡಲಾಗುತ್ತದೆ? ಎ ಪೋಲಿಯೋ, ಬಿ ಕ್ಷಯ, ಸಿ ಡೆಂಗ್ಯೂ, ಡಿ ಟೈಫಾಯ್ಡ್. ಸರಿ ಉತ್ತರ ಕ್ಷಯ. 23 CPU ಅನ್ನು ಏನೆಂದು ಕರೆಯುತ್ತಾರೆ? ಎ ಕಂಪ್ಯೂಟರ್ನ ಕಣ್ಣು, ಬಿ ಕಂಪ್ಯೂಟರ್ನ ಹೃದಯ, ಸಿ ಕಂಪ್ಯೂಟರ್ನ ಮೆದುಳು, ಡಿ ಕಂಪ್ಯೂಟರ್ನ ಕಿವಿ. ಸರಿ ಉತ್ತರ ಕಂಪ್ಯೂಟರ್ನ ಮೆದುಳು. ಕೆಲವೊಂದು ಇವು ಕಂಪ್ಯೂಟರ್ಗೆ ಸಂಬಂಧಪಟ್ಟ 3 ಪ್ರಶ್ನೆಗಳು ಆ್ಯಡ್ ಆಗಿದ್ದಾವೆ ಇದರಲ್ಲಿ, ನೋಡ್ಕೊಳ್ಳಿ ಪರವಾಗಿ ಇಲ್ಲ. ಕೆಳಗಿನಲ್ಲಿ ಆಪರೇಟಿಂಗ್ ಸಿಸ್ಟಮ್ ಯಾವುದು? ಎ ರ್ಯಾಮ್, ಬಿ ರೋಮ್, ಸಿ ವಿಂಡೋಸ್, ಡಿ CPU. ಸರಿ ಉತ್ತರ ವಿಂಡೋಸ್. 25 UPIನ ಪೂರ್ಣ ರೂಪ ಯಾವುದು? ಎ ಯೂನಿವರ್ಸಲ್ ಪೇಮೆಂಟ್ ಇಂಡಿಯಾ ಅನ್ಫೈಲ್ಡ್ ಪೇಮೆಂಟ್ಸ್ ಇಂಟರ್ಫೇಸ್, ಸಿ ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್, ಡಿ ಯೂನಿವರ್ಸಲ್ ಪ್ರೊಸೆಸಿಂಗ್ ಇಂಟರ್ಫೇಸ್. ಸರಿ ಉತ್ತರ ಅನ್ಫೈಲ್ಡ್ ಪೇಮೆಂಟ್ಸ್ ಇಂಟರ್ಫೇಸ್. ಈ ಒಂದು 3 ಕ್ವಶನ್ನು ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟ ಹಾಗೆ, ಪರವಾಗಿಲ್ಲ ಓದಿದ್ರೆ ಏನು ತಪ್ಪೇನಲ್ಲ, ನೋಡ್ಕೊಳ್ಳಿ ಗೊತ್ತಾಗತ್ತೆ. ಇನ್ನಿನ ತರಗತಿಯಲ್ಲಿ ನಿಮಗೆ ಕೆಲವೊಂದು ಸೂಕ್ಷ್ಮ ಹೈಲೈಟರ್ ಆಗಿರ್ತಕ್ಕಂತಹ ಮಾಹಿತಿಗಳು, ಅಂದರೆ ದೈನಂದಿನ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಜ್ಞಾನವನ್ನು ಬಳಸ್ತೀವಿ, ಅಂದರೆ ನಾವು ನೋಡಿ ಪ್ರತಿದಿನ ಉಪ್ಪನ್ನು ಬಳಸ್ತೀವಿ ಹೌದಾ, ಅದ್ರ ಬಗ್ಗೆ ನಮಗೆ ಏನಂತಾರೆ ಸೈಂಟಿಫಿಕ್ ಆಗಿರ್ತಕ್ಕಂಥ ಹೆಸರು ಗೊತ್ತಿರೋದಿಲ್ಲ, ಇಂಥವುಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಇವುಗಳ ಬಗ್ಗೆ ಸರಿಯಾಗಿ ನೋಡ್ಕೊಳ್ಳಿ. ಇನ್ನಿನ ತರಗತಿನ ಎಲ್ಲರಿಗೂ ಇದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.